ಬಟ್ ಈ ವಾದ ಒಕ್ಕಲಿಗ ಸಮುದಾಯದಿಂದಲೂ ಕೇಳೋಕ್ ಸಿಗ್ತಿದೆಯಲ್ಲ ಸರ್. ಇವತ್ತು ನಂಜಾವಧೂತ ಶ್ರೀಗಳು ರಿಪಬ್ಲಿಕನ್ ಜೊತೆಯಲ್ಲಿ ಮಾತನಾಡಿದ್ದಾರೆ. 6 ಗಂಟೆಗೆ ಅದು ಪ್ರಸಾರ ಕೂಡ ಆಗುತ್ತೆ. ಅವರಂತೂ ನೇರವಾಗಿ ಹೇಳ್ತಿದ್ದಾರೆ, ಈಗಲ್ಲ ಹಿಂದೆ ಅರಸರ ಕಾಲದಿಂದಲೂ ಕೂಡ ಒಕ್ಕಲಿಗ ಸಮುದಾಯವನ್ನ ಕಾಂಗ್ರೆಸ್ ಪಕ್ಷ ಹೆಂಗ್ ಬಳಕೆ ಮಾಡ್ಕೊಂಡಿದೆ ಅಂದ್ರೆ, ಯಾವಾಗ ಅವಶ್ಯಕತೆ ಇದೆ ಅವಾಗ ಕರ್ಕೊಳ್ಳೋದು, ಯಾವಾಗ ಅಧಿಕಾರದ ವಿಚಾರ ಬರುತ್ತೆ ಅವಾಗ ಅವ್ರನ್ನ ಪಕ್ಕಕ್ಕಿಡೋದು. ಕುಮಾರಸ್ವಾಮಿ ಅವ್ರ ವಿಚಾರದಲ್ಲಿ ಹಂಗೆ, ದೇವೇಗೌಡರ ವಿಚಾರದಲ್ಲಿ ಹಂಗೆ, ಹಿಂಗೇನೆ DK ಶಿವಕುಮಾರ್ ಅವರನ್ನ ಬಲಿಪಶು ಮಾಡ್ಬಿಡುತ್ತೆ ಕಾಂಗ್ರೆಸ್ ಪಕ್ಷ ಅನ್ನೋ ಆತಂಕ ಇದೆ. ಈ ಮಾತನ್ನ ನೀವು ಯಾವ ರೀತಿ ಗಮನಿಸ್ತೀರಿ? ನಾನು ಕೇಳಿದೆ, ನಂಜಾವಧೂತ ಸ್ವಾಮೀಜಿ ಮಾತಾಡಿದ ಮಾತುಗಳು ಬೇರೆ ಬೇರೆ ವಾಹಿನಿಗಳಲ್ಲಿ ಕೇಳಿದೆ ನಾನು. ದೇವೇಗೌಡರ ವಿಚಾರದಲ್ಲಂತೂ ಕಾಂಗ್ರೆಸ್ ನಡ್ಕೊಂಡ ರೀತಿ ಇದೆಯಲ್ಲ, ಬಹಳ ಅಂದ್ರೆ ಬಹಳ ಹಾಸ್ಯಾಸ್ಪದ ಅದು. ಆ ಕಾಲದಲ್ಲಿ ನಾನು ರಾಜಕೀಯವನ್ನು ಗಮನಿಸ್ತಿದ್ದೆ, ಯಾವಾಗಲೂ ಕೂಡ ಬರೀತಿದ್ದೆ. ದೇವೇಗೌಡರು ಅದನ್ನೇ ಕೊನೆಯ ಸಂಸತ್ತಿನ ಭಾಷಣದಲ್ಲಿ ಬಹಳ ಚಂದವಾಗಿ ಇದನ್ನ ವಿವರಿಸ್ತಾರೆ. ಬಹುಶಃ ಭಾರತೀಯ ಸಂಸತ್ತಿನ ಇತಿಹಾಸದಲ್ಲಿ ದೇವೇಗೌಡರ ಭಾಷಣ ಇದೆಯಲ್ಲ ಬಹಳ ಮುಖ್ಯವಾದದ್ದು. ಸೀತಾರಾಮ್ ಕೇಸರಿ ಬಗ್ಗೆ ಮತ್ತು ಕಾಂಗ್ರೆಸ್ ಪಕ್ಷದ ಬಗ್ಗೆ ಅವರು ಎಷ್ಟು ಕಟುವಾಗಿ ಟೀಕೆ ಮಾಡ್ತಾರೆ, ಎಷ್ಟು ಕಾಂಗ್ರೆಸ್ ತಮ್ಮನ್ನ ಹೇಗೆ ಉಪಯೋಗಿಸಿ ತಮಗೆ ಬೆನ್ನಿಗೆ ಹೇಗೆ ಚೂರು ಹಾಕಿತು ಅನ್ನೋದನ್ನ ಸಂಸತ್ತಿನಲ್ಲಿ ಹೇಳ್ಬಿಟ್ಟಿದ್ದಾರೆ ಅವರು ಆನ್ ರೆಕಾರ್ಡ್. ಸೊ ಅದನ್ನ ಅಲ್ಗಡೆ ಮಾತಲ್ಲ. ಹಾಗೇನೆ ಬೇರೆ ಬೇರೆ ನಾಯಕರ ಬಗ್ಗೆ ನಾನು ಅಷ್ಟು ಕಟುವಾಗಿ ಹೇಳಲಾಗ್ಲೆ, ಬಟ್ ದೇವೇಗೌಡರ ಬಗ್ಗೆ ಆಗಿದ್ದಂತ ನಿಜ ನಾನು ಗಮನಿಸಿದ್ದೇನೆ ಅದನ್ನ. ಈಗ DK ಶಿವಕುಮಾರ್ ಅವರಿಗೆ ಸಿಎಂ ಮಾಡದೆ ಹೋದ್ರೆ ಅದು ಒಕ್ಕಲಿಗ ಸಮುದಾಯವನ್ನ ಮತ್ತೊಮ್ಮೆ ತುಳಿದಂತೆ, ಅಥವಾ DK ಶಿವಕುಮಾರ್ ಅವರನ್ನ ಬಲಿಪಶು ಮಾಡದಂತೆ, ಇದು ಒಪ್ಲಿಕ್ಕೆ ಅಥವಾ ಲಾಜಿಕಲ್ ಸ್ಟೇಟ್ಮೆಂಟ್ ಗಳ ಇವೆಲ್ಲವೂ ಕೂಡ? ಈಗ DK ಶಿವಕುಮಾರ್ ಕೇವಲ ಒಬ್ಬ ರಾಜಕಾರಣಿ ಆಗಿ ಏನು ಮಾಡಬೇಕಾಗಿತ್ತು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಏನು ಮಾಡಬೇಕಿತ್ತು ಅಷ್ಟನ್ನ ಮಾತ್ರ ಮಾಡಿಕೊಂಡು ರಾಜಕಾರಣ ಮಾಡಿದ್ರೆ, ಅದರ ಆಚೆ ಹೋಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಅದರ ಆಚೆಗಿನ ಸಹಕಾರ, ಸಹಾಯ ಮತ್ತು ನಿಷ್ಠೆಯನ್ನು ತೋರಿದ್ರ, ಅದ್ರ ಆಚೆನ ಹೋಗಿದಾರೆ ಅಲ್ವಾ? ಈ ಅಹಮದ್ ಪಟ್ಟಿ ವಿಚಾರ ಆಗಿರ್ಲಿ, ಅಥವಾ ನ್ಯಾಷನಲ್ ಹೆರಾಲ್ಡ್ ಕೇಸ್ಗಳಾಗಿರ್ಲಿ, ಅಥವಾ ED CBIಗಳು ಎದುರಿಸೋದಾಗಿರ್ಲಿ, ಅದು ಅವರ ಬ್ರೀಫ್ನ ಆಚೆ ಹೋಗಿ, ಮತ್ತು 2022 ಕಾಂಗ್ರೆಸ್ ಪಕ್ಷ ಕರ್ನಾಟಕ ಕಟ್ಟಿದ ರೀತಿ ಇದೆಯಲ್ಲ, ಅದನ್ನ ಯಾರು ಮಾಡಬಹುದಾಗಿತ್ತು ಅನ್ನೋ ಹಂಗಿಲ್ಲ. ಇದ್ರಲ್ಲ ಇದೇ ನಾಯಕರು ಏನ್ ಮಾತಾಡ್ತಾರಲ್ಲ ಇವತ್ತು, ದೊಡ್ಡ ದೊಡ್ಡ ನಾಯಕರು ಅವರೊಬ್ಬರಿಗೆ ಪಕ್ಷಕ್ಕೆ ಇದ್ ಮಾಡಿಲ್ಲ, ಅವರೊಬ್ಬರಿಂದ ಪಕ್ಷ ಗೆದ್ದಿಲ್ಲ ಅಂತ ಹೇಳೋ ನಾಯಕರು ಇದ್ರಲ್ಲ, ಇವ್ರು ಇದ್ರಲ್ಲ, ಇವ್ರು ನಾಯಕತ್ವ ವಹಿಸ್ಕೊಂಡ್ರ ಅವಾಗ. ಯಾರ್ಯಾರು ದೊಡ್ಡ ದೊಡ್ಡ ನಾಯಕರು ಹೇಳ್ಕೊತಾರಲ್ಲ ಒಬ್ಬರಿಂದನೇ ಪಕ್ಷ ಆಗಿಲ್ಲ ಅಂತ ಹೇಳಿ, ಹಾಗಾದ್ರೆ ಇವ್ರ ನಾಯಕತ್ವ ವಹಿಸ್ಕೊಂಡು ಮಾಡಿದ್ರ ಅದನ್ನ, ಆ ಒಂದು ಔಟ್ರೀಚ್ ಅನ್ನ, ಆ ಒಂದು ಕೆಲಸವನ್ನ ಮಾಡಿದ್ರ. ಕೆಲಸ ಆದ್ಮೇಲೆ ಅದೇನಂತಲ್ಲ, ಒಳಗಾಡಿದ ಮೇಲೆ ಅಂಬಿಗ ಏನೋ ಅಂತ ಹೇಳ್ತಾರಲ್ಲ, ಆತರ ಅಲ್ಲ. ಈಗ ಏನಾಗಿದೆ, ಈಗಿನ ಚರ್ಚೆ DK ಶಿವಕುಮಾರ್ ಸಾಮರ್ಥ್ಯದ ಬಗ್ಗೆ ಚರ್ಚೆ ಅಲ್ಲ. ಈಗಿನ ಚರ್ಚೆ ಅಹಿಂದ ಮುಖ್ಯನೋ, ಒಕ್ಕಲಿಗ ಸಮುದಾಯ ಮುಖ್ಯನೋ, ಕಾಂಗ್ರೆಸ್ಗೆ ಅದು ಚರ್ಚೆ ಅಲ್ಲ. ಈಗ ಚರ್ಚೆ ಸಿದ್ದರಾಮಯ್ಯ ಬಿಟ್ರೆ ಬೇರೆ ಅಹಿಂದ ದಲಿತ ನಾಯಕರು ಮುಖ್ಯಮಂತ್ರಿ ಆಗಬೇಕಾ, ಅದೂ ಚರ್ಚೆ ಅಲ್ಲ. ಚರ್ಚೆ ಇರೋದು ಕೊಟ್ಟ ಮಾತು ಏನಿದೆ ಅದನ್ನ ಉಳಿಸ್ಕೊಳ್ಳಿ. ನಾಳೆ ಹೈಕಮಾಂಡ್ ಆಗ್ಲಿ, ನಾಳೆ ಭಾನುವಾರ ಯಾವತ್ತೂ ನಾವು ಮಾತು ಕೊಟ್ಟಿಲ್ಲ ಅಂತ ಹೇಳಿ ಬಿಡ್ಲಿ ಹಾಗಾದ್ರೆ. ಬಟ್ ಈ ನಿರ್ಧಾರ ಹೈಕಮಾಂಡ್ ಕಡೆಯಿಂದ ಆಚೆಗೆ ಬರೋಕ್ ಮುಂಚೆನೆ ಸಮುದಾಯಗಳಲ್ಲಿ ಡೆಸ್ಪ್ರೆಸಿ ಹೆಚ್ಚಾಗ್ತಿದೆ ಸರ್. ವಿ ಕ್ಯಾನ್ ಸಿ ಇಟ್, ವಿ ಕ್ಯಾನ್ ಸೆನ್ಸ್ ಇಟ್ ಆಲ್ಸೋ. ಫಾರ್ ಎಕ್ಸಾಂಪಲ್ ನೋಡಿ, ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ನಾನು ಕುರುಬ ಸಮುದಾಯದ ನಾಯಕ ಅಂತ ಹೇಳಿ ಹೆಚ್ಚು ಬಾರಿ ಹೇಳ್ಕೊಂಡಿಲ್ಲ. DK ಶಿವಕುಮಾರ್ ಅವರು ಕೂಡ ಕೇವಲ ನಾನು ಒಕ್ಕಲಿಗ ಸಮುದಾಯದ ನಾಯಕ ಅಂತ ಹೇಳ್ಕೊಂಡಿಲ್ಲ. ಅಂದ್ರೆ ನಮ್ಮ ವೈಯಕ್ತಿಕ ವರ್ಚಸ್ಸು ಈ ಸಮುದಾಯದ ಚೌಕಟ್ಟನ್ನ ಮೀರಿ ಬೆಳೆದಿದೆ ಅನ್ನೋದನ್ನಂತೂ ಪೋಟ್ರೆ ಮಾಡ್ಕೊಳ್ಳಿಕ್ ತಯಾರಾಗಿದ್ದಾರೆ, ಹಾಗೇನೆ ನಡ್ಕೊಳ್ತಿದ್ದಾರೆ ಕೂಡ. ಆದ್ರೆ ಬ್ಯಾಕ್ ಸಪೋರ್ಟ್ ಆಗಿ ಬರ್ತಿರುವ ಕುರುಬ ಸಮುದಾಯ, ಬ್ಯಾಕ್ ಸಪೋರ್ಟ್ ಆಗಿ ಬರ್ತಾ ಇರುವ ಒಕ್ಕಲಿಗ ಸಮುದಾಯ ಏನ್ ಹೇಳಲಿಕ್ಕೆ ಹೊರಟಿದ್ದಾರೆ ಅಂತ, ಈ ರೀತಿ ಬೆಂಬಲವಾಗಿ ನಿಲ್ಲೋ ಮೂಲಕ ಏನ್ ಸಂದೇಶ ಕೊಡ್ತಿದ್ದಾರೆ ಅಂತ? ಅಲ್ಲ, ಇದೇ ರೀತಿ ಯಡಿಯೂರಪ್ಪನವರಿಗೆ ವಚನ ಭ್ರಷ್ಟತೆ ಒಂದು ಆಘಾತ ಆದಾಗ ಇದೇ ರೀತಿ ಕರ್ನಾಟಕ ಸ್ಪಂದನೆ ನೀಡಿತ್ತು. ಇದೇ ರೀತಿ ಯಾವಾಗ್ಲೂ ಕೂಡ ಪ್ರತಿಕ್ರಿಯೆಗಳಿದ್ವು. ಅದು ಕೇವಲ ಲಿಂಗಾಯತರಿಂದ ಮಾತ್ರ ಅಲ್ಲ, ಬೇರೆ ಸಮುದಾಯ ಜನ ಕೂಡ. ಯಾಕಂದ್ರೆ ಒಂದು ಕೊಟ್ಟ ಮಾತನ್ನು ಉಳಿಸ್ಕೊಳ್ತಿದ್ದೆ ಅಲ್ಲ, ಅದು ಜಾತಿ ಧರ್ಮ ಪಕ್ಷವನ್ನು ಮೀರಿದ ಮಾತದು. ಅದಕ್ಕೇನೆ ಮೊನ್ನೆ ನೀವು ಮಾತಾಡುವಾಗ ಸದಾನಂದ ಗೌಡರು ಹೇಳಿದ್ರು DK ಶಿವಕುಮಾರ್ ಆಗ್ಬೇಕು, ಅವ್ರಿಗೆ ಮಾತು ಕೊಟ್ಟಿದ್ದಾರೆ ಅಂತ ಹೇಳಿ. ಆಗಿರುವಾಗ ಏನಾಗುತ್ತೆ ಅಂದ್ರೆ, ಈಗ ನೀವು ಹೇಳಿದ್ರಲ್ಲ, ಇದು ಸಮುದಾಯಗಳ ಮಧ್ಯೆ ಒಂದು ಸಂಘರ್ಷ ಏರ್ಪಾಡಾಗ್ತಿದೆ ಅಂತ ಹೇಳಿ, ಇದನ್ನ ಸಂಯಮದಿಂದ ನಡೆಸಿಕೊಳ್ಳಂಗೆ ಮಾತಾಡಬೇಕಾಗಿರೋದು ಸಿದ್ದರಾಮಯ್ಯ. ಯಾಕಂದ್ರೆ ಅವರು ಅಧಿಕಾರದಲ್ಲಿ ಇದ್ದಾರೆ, ಅಧಿಕಾರ ಮಾಡಿದ್ದಾರೆ. ಅವ್ರು ಹೇಳಬೇಕು, ಅಹಿಂದ ವರ್ಗಕ್ಕೆ ಅನ್ಯಾಯ ಆಗಿಲ್ಲಪ್ಪ, ನನಗೆ 2 ಸತಿ ಮುಖ್ಯಮಂತ್ರಿ ಮಾಡಿದರೆ ಕಾಂಗ್ರೆಸ್ ಪಕ್ಷದಲ್ಲಿ, ನೀವು ಈ ತರ ವಿಪರೀತ ಮಾತಾಡಬೇಡಿ ಅಂತ ಹೇಳಿ. ಆತ ಹೊಸಬ, ಈಸ್ ಅ ಯಂಗ್ ಮ್ಯಾನ್, ಅವನಿಗಿನ್ನೂ ಅವಕಾಶ ಸಿಕ್ಕಿಲ್ಲ. ಅವ್ರು ಮಾತಾಡೋದು ಬೇರೆ, ಅವಕಾಶ ವಂಚಿತರ ಸಂದರ್ಭದಲ್ಲಿ ಮಾತಾಡೋದು ಬೇರೆ. ನಾನು 2 ಬಾರಿ ಮುಖ್ಯಮಂತ್ರಿ ಆಗಿದ್ದೇನೆ, ನಾನು ಒಂದೇನೋ ಮಾತುಕತೆ ಇದೆ ಹೈಕಮಾಂಡ್ ಲೆವೆಲ್ ಅಲ್ಲಿ, ಅದು ಮುಗಿಯುವವರೆಗೂ ನೀವು ಈ ತರದ ದೀರ್ಘದ ಅತಿರೇಕದ ಹೇಳಿಕೆಗಳನ್ನ ಮಾತಾಡ್ಬೇಡಿ ಅಂತ ಸಿದ್ದರಾಮಯ್ಯ ತಾನು ಹೇಳ್ಬೇಕು.
ಹೌದು ಸರ್, ಇನ್ ಕೇಸ್ ನಾನು ಹೈಪೋಥೆಟಿಕಲ್ ಆಗಿ ಪ್ರಶ್ನೆ ಕೇಳ್ತೀನಿ, ಇನ್ ಕೇಸ್ ಸಿದ್ದರಾಮಯ್ಯನವರು ಹಿಂಗೆ ಹೇಳ್ಬಿಟ್ಟು ಪದವಿಯನ್ನ ತ್ಯಾಗ ಮಾಡಿದ್ರು ಕೂಡ ನಾವು ಯಡಿಯೂರಪ್ಪನವರ ಕೇಸ್ನಲ್ಲಿ ನಾವು ನೋಡಿದ್ವಿ ಸರ್, ಅವರು ಹಾಕಿದ ಒಂದೆರಡು ಕಣ್ಣೀರು ಕೂಡ ಲಿಂಗಾಯತ ಸಮುದಾಯಕ್ಕೆ ಒಂದು ಸ್ಟ್ರಾಂಗ್ ಮೆಸೇಜ್ ಪಾಸ್ ಆಗಿತ್ತು. ನಾನಾಗೆ ಪದವಿಯಿಂದ ಕೆಳಗಿಳಿತಿದ್ದೀನಿ ಅಂದ್ರೂ ಕೂಡ ಸಮುದಾಯ ಅದನ್ನ ಬೇರೆನೇ ರೀತಿ ಗಮನಿಸಿತ್ತು ಅಂತ. ಅಲ್ಲ, ಈಗ ಸಿದ್ದರಾಮಯ್ಯನವರ ಸಂದರ್ಭದಲ್ಲಿ ಹಠಾತ್ ಆಗಿ ಯಾರೋ ಬಂದು ವೀರೇಂದ್ರ ಪಾಟೀಲ್ ಅವ್ರನ್ನ ತೆಗೆದಂಗೆ ಅಥವಾ ಯಡಿಯೂರಪ್ಪನವ್ರು ತೆಗೆದಂಗೆ ಹಠಾತ್ ಆಗ್ತಾ ಇಲ್ಲ. ಇದು ಪೂರ್ವ ನಿಯೋಜಿತ ಒಪ್ಪಂದ, ಅಷ್ಟನ್ನು ಸ್ಪಷ್ಟ ಮಾಡಿಬಿಟ್ರೆ ಆಯ್ತು. ಇದು ಇವತ್ತೇ ಬಂದು ಇವತ್ತೇ ಆದಂತ ಬೆಳವಣಿಗೆ ಅಲ್ಲಪ್ಪ. ಇದು ಹಿಂದೆ ನಾವು ಮಾತಾಡ್ಕೊಂಡಿದ್ವಿ, ಆ ಮೂಲಕ ಮಾಡಿದ್ವಿ ಅಂತ ಹೇಳಿದ್ರೆ ಅದ್ರಲ್ಲಿ ಕಣ್ಣೀರು ಹಾಕುವಂತದ್ದು ಏನಿದೆ? ಇಫ್ ಯು ರಿಯಲಿ ಫೀಲ್ ದಟ್ ಯು ಶುಡ್ ಕೀಪ್ ಯುವರ್ ವರ್ಡ್. ಮೊನ್ನೆ ಡಿ ಕೆ ಶಿವಕುಮಾರ್ ಮಾಡಿದ್ರಲ್ಲ ಸಾಮಾಜಿಕ ಮಾಧ್ಯಮದಲ್ಲಿ, ದ ವರ್ಲ್ಡ್ ಈಸ್ ವರ್ಲ್ಡ್ ಪವರ್ ಅಂತ ಹೇಳಿ, ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ. ಅದಕ್ಕೆ ಪ್ರತಿಕ್ರಿಯೆ ಸಿದ್ದರಾಮಯ್ಯ ಹೇಳ್ತಾರೆ, ವರ್ಲ್ಡ್ ಈಸ್ ನೋ ಗುಡ್ ಇಫ್ ಇಟ್ ಇಸ್ ನಾಟ್ ಕ್ರಿಯೇಟಿಂಗ್ ಎ ಬೆಟರ್ ವರ್ಲ್ಡ್. ಅದ್ರ ಅರ್ಥ ಏನು? ಅದ್ರ ಅರ್ಥ ಏನು? ಸೊ ಸಿದ್ದರಾಮಯ್ಯ ಕಾಂಗ್ರೆಸ್ ಹೈಕಮಾಂಡ್ ಆತರ ಮಾತು ಕೊಟ್ಟಿದ್ರೆ ಆ ಮಾತಿನಿಂದ ಒಂದು ಒಳ್ಳೆ ಸಮಾಜ ನಿರ್ಮಾಣ ಆಗೋದಿಲ್ವಾ? ಹಾಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ತಲೆ ಇಲ್ವಾ? ಈ ತರದ ದಿಸ್ ಇಸ್ ಅನ್ ಎಕ್ಸ್ಟ್ರೀಮ್ ಕೈಂಡ್ ಆಫ್ ಸಮುದಾಯ ಬಿಡಿ. ನನಗೆಲ್ಲ ಒಂದು ಕಡೆ ಸಿದ್ದರಾಮಯ್ಯ ಕೂಡ ಜಿದ್ದಿಗೆ ಬಿದ್ದಿದ್ದಾರೆ ಅಂತ ಅನಿಸ್ತದೆ. ಸಿದ್ದರಾಮಯ್ಯ ಕೂಡ ತಮ್ಮ ಹಿರಿತನಕ್ಕೆ ಅಥವಾ ತಮ್ಮ ಒಂದು ಇಷ್ಟು ವರ್ಷದ ರಾಜಕೀಯ ಅನುಭವಕ್ಕೆ ಅನುಗುಣವಾಗಿ ನಡೀತಾ ಇಲ್ಲ. ಅವರು ಕೂಡ ಎಲ್ಲ ಹಠಕ್ಕೆ ಬಿದ್ದಿದ್ದಾರೆ. ಇಲ್ದಾದ್ರೆ ಆತರ ಟ್ವೀಟ್ ಮಾಡೋದಿಲ್ಲ, ಆತರದ ಹೇಳಿಕೆ ಕೊಡೋದಿಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ. ಬಟ್ ಈ ವಾದ ಒಕ್ಕಲಿಗ ಸಮುದಾಯದಿಂದಲೂ ಕೇಳೋಕ್ ಸಿಗ್ತಿದೆಯಲ್ಲ ಸರ್. ಇವತ್ತು ನಂಜಾವಧೂತ ಶ್ರೀಗಳು ರಿಪಬ್ಲಿಕನ್ ಜೊತೆಯಲ್ಲಿ ಮಾತನಾಡಿದ್ದಾರೆ, 6 ಗಂಟೆಗೆ ಅದು ಪ್ರಸಾರ ಕೂಡ ಆಗುತ್ತೆ. ಅವರಂತೂ ನೇರವಾಗಿ ಹೇಳ್ತಿದ್ದಾರೆ, ಈಗಲ್ಲ ಹಿಂದೆ ಅರಸರ ಕಾಲದಿಂದಲೂ ಕೂಡ ಒಕ್ಕಲಿಗ ಸಮುದಾಯವನ್ನ ಕಾಂಗ್ರೆಸ್ ಪಕ್ಷ ಹೆಂಗ್ ಬಳಕೆ ಮಾಡ್ಕೊಂಡಿದೆ ಅಂದ್ರೆ, ಯಾವಾಗ ಅವಶ್ಯಕತೆ ಇದೆ ಅವಾಗ ಕರ್ಕೊಳ್ಳೋದು, ಯಾವಾಗ ಅಧಿಕಾರದ ವಿಚಾರ ಬರುತ್ತೆ ಅವಾಗ ಅವ್ರನ್ನ ಪಕ್ಕಕ್ಕಿಡೋದು. ಕುಮಾರಸ್ವಾಮಿ ಅವ್ರ ವಿಚಾರದಲ್ಲಿ ಹಂಗೆ, ದೇವೇಗೌಡರ ವಿಚಾರದಲ್ಲಿ ಹಂಗೆ, ಹಿಂಗೇನೆ ಡಿ ಕೆ ಶಿವಕುಮಾರ್ ಅವರನ್ನ ಬಲಿಪಶು ಮಾಡ್ಬಿಡುತ್ತೆ ಕಾಂಗ್ರೆಸ್ ಪಕ್ಷ ಅನ್ನೋ ಆತಂಕ ಇದೆ. ಈ ಮಾತನ್ನ ನೀವು ಯಾವ ರೀತಿ ಗಮನಿಸ್ತೀರಿ? ನಾನು ಕೇಳಿದೆ, ನಂಜಾವಧೂತ ಸ್ವಾಮೀಜಿ ಮಾತಾಡಿದ ಮಾತುಗಳು ಬೇರೆ ಬೇರೆ ವಾಹಿನಿಗಳಲ್ಲಿ ಕೇಳಿದೆ ನಾನು. ದೇವೇಗೌಡರ ವಿಚಾರದಲ್ಲಂತೂ ಕಾಂಗ್ರೆಸ್ ನಡ್ಕೊಂಡ ರೀತಿ ಇದೆಯಲ್ಲ, ಬಹಳ ಅಂದ್ರೆ ಬಹಳ ಹಾಸ್ಯಾಸ್ಪದ ಅದು. ಆ ಕಾಲದಲ್ಲಿ ನಾನು ರಾಜಕೀಯವನ್ನು ಗಮನಿಸ್ತಿದ್ದೆ, ಯಾವಾಗಲೂ ಕೂಡ ಬರೀತಿದ್ದೆ. ದೇವೇಗೌಡರು ಅದನ್ನೇ ಕೊನೆಯ ಸಂಸತ್ತಿನ ಭಾಷಣದಲ್ಲಿ ಬಹಳ ಚಂದವಾಗಿ ಇದನ್ನ ವಿವರಿಸ್ತಾರೆ. ಬಹುಶಃ ಭಾರತೀಯ ಸಂಸತ್ತಿನ ಇತಿಹಾಸದಲ್ಲಿ ದೇವೇಗೌಡರ ಭಾಷಣ ಇದೆಯಲ್ಲ ಬಹಳ ಮುಖ್ಯವಾದದ್ದು. ಸೀತಾರಾಮ್ ಕೇಸರಿ ಬಗ್ಗೆ ಮತ್ತು ಕಾಂಗ್ರೆಸ್ ಪಕ್ಷದ ಬಗ್ಗೆ ಅವರು ಎಷ್ಟು ಕಟುವಾಗಿ ಟೀಕೆ ಮಾಡ್ತಾರೆ, ಎಷ್ಟು ಕಾಂಗ್ರೆಸ್ ತಮ್ಮನ್ನ ಹೇಗೆ ಉಪಯೋಗಿಸಿ ತಮಗೆ ಬೆನ್ನಿಗೆ ಹೇಗೆ ಚೂರು ಹಾಕಿತು ಅನ್ನೋದನ್ನ ಸಂಸತ್ತಿನಲ್ಲಿ ಹೇಳ್ಬಿಟ್ಟಿದ್ದಾರೆ ಅವರು ಆನ್ ರೆಕಾರ್ಡ್. ಸೊ ಅದನ್ನ ಅಲ್ಲಿಗಳೇ ಮಾತಲ್ಲ. ಹಾಗೇನೆ ಬೇರೆ ಬೇರೆ ನಾಯಕರ ಬಗ್ಗೆ ನಾನು ಅಷ್ಟು ಕಟುವಾಗಿ ಹೇಳಲಾಗ್ಲೆ, ಬಟ್ ದೇವೇಗೌಡರ ಬಗ್ಗೆ ಆಗಿದ್ದಂತೂ ನಿಜ, ನಾನು ಗಮನಿಸಿದ್ದಾರೆ ಅದನ್ನ. ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಮಾಡದೆ ಹೋದ್ರೆ ಅದು ಒಕ್ಕಲಿಗ ಸಮುದಾಯವನ್ನ ಮತ್ತೊಮ್ಮೆ ತುಳಿದಂತೆ ಅಥವಾ ಡಿ ಕೆ ಶಿವಕುಮಾರ್ ಅವರನ್ನ ಬಲಿಪಶು ಮಾಡದಂತೆ, ಇದು ಒಪ್ಲಿಕ್ಕೆ ಅಥವಾ ಲಾಜಿಕಲ್ ಸ್ಟೇಟ್ಮೆಂಟ್ ಗಳ ಇವೆಲ್ಲವೂ ಕೂಡ? ಈಗ ಡಿ ಕೆ ಶಿವಕುಮಾರ್ ಕೇವಲ ಒಬ್ಬ ರಾಜಕಾರಣಿ ಆಗಿ ಏನು ಮಾಡಬೇಕಾಗಿತ್ತು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಏನು ಮಾಡಬೇಕಿತ್ತು ಅಷ್ಟನ್ನ ಮಾತ್ರ ಮಾಡಿಕೊಂಡು ರಾಜಕಾರಣ ಮಾಡಿದ್ರೆ, ಅದರ ಆಚೆ ಹೋಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಅದರ ಆಚೆಗಿನ ಸಹಾಯ ಮತ್ತು ನಿಷ್ಠೆಯನ್ನು ತೋರಿದ್ರ, ಅದ್ರ ಆಚೆನ ಹೋಗಿದಾರೆ ಅಲ್ವಾ? ಈ ಅಹಮದ್ ಪಟ್ಟಿ ವಿಚಾರ ಆಗಿರ್ಲಿ ಅಥವಾ ನ್ಯಾಷನಲ್ ಹೆರಾಲ್ಡ್ ಕೇಸ್ಗಳಾಗಿರ್ಲಿ ಅಥವಾ ಇಡಿ ಸಿಬಿಐಗಳು ಎದುರಿಸೋದಾಗಿರ್ಲಿ, ಅದು ಅವರ ಬ್ರೀಫ್ನ ಆಚೆ ಹೋಗಿ ಮತ್ತು 2022 ಕಾಂಗ್ರೆಸ್ ಪಕ್ಷ ಕರ್ನಾಟಕ ಕಟ್ಟಿದ ರೀತಿ ಇದೆಯಲ್ಲ, ಅದನ್ನ ಯಾರು ಮಾಡಬಹುದಾಗಿತ್ತು ಅನ್ನೋಂಗಿಲ್ಲ. ಇದ್ರಲ್ಲ ಇದೇ ನಾಯಕರು ಏನ್ ಮಾತಾಡ್ತಾರಲ್ಲ ಇವತ್ತು, ದೊಡ್ಡ ದೊಡ್ಡ ನಾಯಕರು ಅವರೊಬ್ಬರಿಗೆ ಪಕ್ಷಕ್ಕೆ ಇದ್ ಮಾಡಿಲ್ಲ, ಅವರೊಬ್ಬರಿಂದ ಪಕ್ಷ ಗೆದ್ದಿಲ್ಲ ಅಂತ ಹೇಳೋ ನಾಯಕರು ಇದ್ರಲ್ಲ, ಇವ್ರು ಇದ್ರಲ್ಲ, ಇವ್ರು ನಾಯಕತ್ವ ವಹಿಸ್ಕೊಂಡ್ರ ಅವಾಗ. ಯಾರ್ಯಾರು ದೊಡ್ಡ ದೊಡ್ಡ ನಾಯಕರು ಹೇಳ್ಕೊತಾರಲ್ಲ ಒಬ್ಬರಿಂದನೇ ಪಕ್ಷ ಆಗಿಲ್ಲ ಅಂತ ಹೇಳಿ, ಹಾಗಾದ್ರೆ ಇವ್ರ ನಾಯಕತ್ವ ವಹಿಸ್ಕೊಂಡು ಮಾಡಿದ್ರ ಅದನ್ನ, ಆ ಒಂದು ಔಟ್ರೀಚ್ ಅನ್ನ, ಆ ಒಂದು ಕೆಲಸವನ್ನ ಮಾಡಿದ್ರ. ಕೆಲಸ ಆದ್ಮೇಲೆ ಅದೇನಂತಲ್ಲ, ಒಳಗಾಡಿದ್ಮೇಲೆ ಅಂಬಿಗ ಏನೋ ಅಂತ ಹೇಳ್ತಾರಲ್ಲ, ಆತರ ಅಲ್ಲ. ಈಗ ಏನಾಗಿದೆ, ಈಗಿನ ಚರ್ಚೆ ಡಿ ಕೆ ಶಿವಕುಮಾರ್ ಸಾಮರ್ಥ್ಯದ ಬಗ್ಗೆ ಚರ್ಚೆ ಅಲ್ಲ. ಈಗಿನ ಚರ್ಚೆ ಅಹಿಂದ ಮುಖ್ಯನೋ ಒಕ್ಕಲಿಗ ಸಮುದಾಯ ಮುಖ್ಯನೋ ಕಾಂಗ್ರೆಸ್ಗೆ, ಅದು ಚರ್ಚೆ ಅಲ್ಲ. ಈಗ ಚರ್ಚೆ ಸಿದ್ದರಾಮಯ್ಯ ಬಿಟ್ರೆ ಬೇರೆ ಅಹಿಂದ ದಲಿತ ನಾಯಕರು ಮುಖ್ಯಮಂತ್ರಿ ಆಗಬೇಕಾ, ಅದು ಚರ್ಚೆ ಅಲ್ಲ. ಚರ್ಚೆ ಇರೋದು ಕೊಟ್ಟ ಮಾತು ಏನಿದೆ ಅದನ್ನ ಉಳಿಸ್ಕೊಳ್ಳಿ. ನಾಳೆ ಹೈಕಮಾಂಡ್ ಆಗ್ಲಿ ನಾಳೆ ಭಾನುವಾರ ಯಾವತ್ತೂ ನಾವು ಮಾತು ಕೊಟ್ಟಿಲ್ಲ ಅಂತ ಹೇಳಿ ಬಿಡ್ಲಿ ಹಾಗಾದ್ರೆ.
ಬಟ್ ಈ ನಿರ್ಧಾರ ಹೈಕಮಾಂಡ್ ಕಡೆಯಿಂದ ಆಚೆಗೆ ಬರೋಕ್ ಮುಂಚೆನೆ ಸಮುದಾಯಗಳಲ್ಲೇನೆ ಡೆಸ್ಪ್ರೆಸಿ ಹೆಚ್ಚಾಗ್ತಿದೆ ಸರ್. ವಿ ಕ್ಯಾನ್ ಸಿ ಇಟ್, ವಿ ಕ್ಯಾನ್ ಸೆನ್ಸ್ ಇಟ್ ಆಲ್ಸೋ. ಫಾರ್ ಎಕ್ಸಾಂಪಲ್ ನೋಡಿ, ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ನಾನು ಕುರುಬ ಸಮುದಾಯದ ನಾಯಕ ಅಂತ ಹೇಳಿ ಹೆಚ್ಚು ಬಾರಿ ಹೇಳ್ಕೊಂಡಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಕೇವಲ ನಾನು ಒಕ್ಕಲಿಗ ಸಮುದಾಯದ ನಾಯಕ ಅಂತ ಹೇಳ್ಕೊಂಡಿಲ್ಲ. ಅಂದ್ರೆ ನಮ್ಮ ವೈಯಕ್ತಿಕ ವರ್ಚಸ್ಸು ಈ ಸಮುದಾಯದ ಚೌಕಟ್ಟನ್ನ ಮೀರಿ ಬೆಳೆದಿದೆ ಅನ್ನೋದನ್ನಂತೂ ಪೋಟ್ರೆ ಮಾಡ್ಕೊಳ್ಳಿಕ್ ತಯಾರಾಗಿದ್ದಾರೆ, ಹಾಗೇನೆ ನಡ್ಕೊಳ್ತಿದ್ದಾರೆ ಕೂಡ. ಆದ್ರೆ ಬ್ಯಾಕ್ ಸಪೋರ್ಟ್ ಆಗಿ ಬರ್ತಿರುವ ಕುರುಬ ಸಮುದಾಯ, ಬ್ಯಾಕ್ ಸಪೋರ್ಟ್ ಆಗಿ ಬರ್ತಾ ಇರುವ ಒಕ್ಕಲಿಗ ಸಮುದಾಯ ಏನ್ ಹೇಳಲಿಕ್ಕೆ ಹೊರಟಿದ್ದಾರೆ ಅಂತ, ಈ ರೀತಿ ಬೆಂಬಲವಾಗಿ ನಿಲ್ಲೋ ಮೂಲಕ ಏನ್ ಸಂದೇಶ ಕೊಡ್ತಿದ್ದಾರೆ ಅಂತ. ಅಲ್ಲ, ಇದೇ ರೀತಿ ಯಡಿಯೂರಪ್ಪನವರಿಗೆ ವಚನ ಭ್ರಷ್ಟತೆಯ ಒಂದು ಆಘಾತ ಆದಾಗ ಇದೇ ರೀತಿ ಕರ್ನಾಟಕ ಸ್ಪಂದನೆ ನೀಡಿತ್ತು. ಇದೇ ರೀತಿ ಅವಾಗ್ಲೂ ಕೂಡ ಪ್ರತಿಕ್ರಿಯೆಗಳಿದ್ವು. ಅದು ಕೇವಲ ಲಿಂಗಾಯತರಿಂದ ಮಾತ್ರ ಅಲ್ಲ, ಬೇರೆ ಸಮುದಾಯ ಜನ ಕೂಡ. ಯಾಕಂದ್ರೆ ಈಗ ಒಂದು ಕೊಟ್ಟ ಮಾತನ್ನು ಉಳಿಸ್ಕೊಳ್ತಿದ್ದೆ ಅಲ್ಲ, ಅದು ಜಾತಿ ಧರ್ಮ ಪಕ್ಷವನ್ನು ಮೀರಿದ ಮಾತದು. ಅದಕ್ಕೇನೆ ಮೊನ್ನೆ ನೀವು ಮಾತಾಡುವಾಗ ಸದಾನಂದ ಗೌಡರು ಹೇಳಿದ್ರು ಡಿ.ಕೆ. ಶಿವಕುಮಾರ್ ಆಗ್ಬೇಕು, ಅವ್ರಿಗೆ ಮಾತು ಕೊಟ್ಟಿದ್ದಾರೆ ಅಂತ ಹೇಳಿ. ಆಗಿರುವಾಗ ಏನಾಗುತ್ತೆ ಅಂದ್ರೆ, ಈಗ ನೀವು ಹೇಳಿದ್ರಲ್ಲ, ಇದು ಸಮುದಾಯಗಳ ಮಧ್ಯೆ ಒಂದು ಸಂಘರ್ಷ ಏರ್ಪಾಡಾಗ್ತಿದೆ ಅಂತ ಹೇಳಿ, ಇದನ್ನ ಸಂಯಮದಿಂದ ನಡೆಸ್ಕೊಳ್ಳೋಂಗೆ ಮಾತಾಡ್ಬೇಕಾಗಿರೋದು ಸಿದ್ದರಾಮಯ್ಯ. ಯಾಕಂದ್ರೆ ಅವರು ಅಧಿಕಾರದಲ್ಲಿ ಇದ್ದಾರೆ, ಅಧಿಕಾರ ಮಾಡಿದ್ದಾರೆ. ಅವ್ರು ಹೇಳಬೇಕು, ಅಹಿಂದ ವರ್ಗಕ್ಕೆ ಅನ್ಯಾಯ ಆಗಿಲ್ಲಪ್ಪ, ನನಗೆ 2 ಸತಿ ಮುಖ್ಯಮಂತ್ರಿ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ, ನೀವು ಈ ತರ ವಿಪರೀತ ಮಾತಾಡಬೇಡಿ ಅಂತ ಹೇಳಿ. ಆತ ಹೊಸಬ, ಈಸ್ ಎ ಯಂಗ್ ಮ್ಯಾನ್, ಅವನಿಗಿನ್ನೂ ಅವಕಾಶ ಸಿಕ್ಕಿಲ್ಲ. ಅವ್ರು ಮಾತಾಡೋದು ಬೇರೆ, ಅವಕಾಶ ವಂಚಿತರ ಸಂದರ್ಭದಲ್ಲಿ ಮಾತಾಡೋದು ಬೇರೆ. ನಾನು 2 ಬಾರಿ ಮುಖ್ಯಮಂತ್ರಿ ಆಗಿದ್ದೇನೆ, ನಾನು ಒಂದೇನೋ ಮಾತುಕತೆ ಇದೆ ಹೈಕಮಾಂಡ್ ಲೆವೆಲ್ ಅಲ್ಲಿ, ಅದು ಮುಗಿಯುವವರೆಗೂ ನೀವು ಈ ತರದ ದೀರ್ಘದ ಅತಿರೇಕದ ಹೇಳಿಕೆಗಳನ್ನ ಮಾತಾಡ್ಬೇಡಿ ಅಂತ ಸಿದ್ದರಾಮಯ್ಯ ತಾನು ಹೇಳಬೇಕು. ಹೌದು ಸರ್. ಇನ್ ಕೇಸ್ ನಾನು ಹೈಪೋಥೆಟಿಕಲ್ ಆಗಿ ಪ್ರಶ್ನೆ ಕೇಳ್ತೀನಿ, ಇನ್ ಕೇಸ್ ಸಿದ್ದರಾಮಯ್ಯನವರು ಹಿಂಗೆ ಹೇಳ್ಬಿಟ್ಟು ಪದವಿಯನ್ನ ತ್ಯಾಗ ಮಾಡಿದ್ರು ಕೂಡ, ನಾವು ಯಡಿಯೂರಪ್ಪನವರ ಕೇಸ್ ನಲ್ಲಿ ನಾವು ನೋಡಿದ್ವಿ ಸರ್, ಅವರು ಹಾಕಿದ 1-2 ಕಣ್ಣೀರು ಕೂಡ ಲಿಂಗಾಯತ ಸಮುದಾಯಕ್ಕೆ ಒಂದು ಸ್ಟ್ರಾಂಗ್ ಮೆಸೇಜ್ ಪಾಸ್ ಆಗಿತ್ತು. ನಾನಾಗೆ ಪದವಿಯಿಂದ ಕೆಳಗಿಳಿತಿದ್ದೀನಿ ಅಂದ್ರೂ ಕೂಡ ಸಮುದಾಯ ಅದನ್ನ ಬೇರೆನೇ ರೀತಿ ಗಮನಿಸಿತ್ತು ಅಂತ. ಅಲ್ಲ, ಈಗ ಸಿದ್ದರಾಮಯ್ಯನವರ ಸಂದರ್ಭದಲ್ಲಿ ಹಠಾತ್ ಆಗಿ ಯಾರೋ ಬಂದು ವೀರೇಂದ್ರ ಪಾಟೀಲ್ ಅವ್ರನ್ನ ತೆಗೆದಂಗೆ ಅಥವಾ ಯಡಿಯೂರಪ್ಪನವ್ರು ತೆಗೆದಂಗೆ ಹಠಾತ್ ಆಗ್ತಾ ಇಲ್ಲ. ಇದು ಪೂರ್ವ ನಿಯೋಜಿತ ಒಪ್ಪಂದ, ಅಷ್ಟನ್ನು ಸ್ಪಷ್ಟ ಮಾಡಿಬಿಟ್ರೆ ಆಯ್ತು. ಇದು ಇವತ್ತೇ ಬಂದು ಇವತ್ತೇ ಆದಂತ ಬೆಳವಣಿಗೆ ಅಲ್ಲಪ್ಪ, ಇದು ಹಿಂದೆ ನಾವು ಮಾತಾಡ್ಕೊಂಡಿದ್ವಿ, ಆ ಮೂಲಕ ಮಾಡಿದ್ವಿ ಅಂತ ಹೇಳಿದ್ರೆ ಅದ್ರಲ್ಲಿ ಕಣ್ಣೀರು ಹಾಕುವಂತದ್ದೇನಿದೆ? ಇಫ್ ಯು ರಿಯಲಿ ಫೀಲ್ ದಟ್ ಯು ಶುಡ್ ಕೀಪ್ ಯುವರ್ ವರ್ಡ್. ಮೊನ್ನೆ ಡಿ.ಕೆ. ಶಿವಕುಮಾರ್ ಮಾಡಿದ್ರಲ್ಲ ಸಾಮಾಜಿಕ ಮಾಧ್ಯಮದಲ್ಲಿ, ದ ವರ್ಲ್ಡ್ ಈಸ್ ವರ್ಲ್ಡ್ ಪವರ್ ಅಂತ ಹೇಳಿ, ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ. ಅದಕ್ಕೆ ಪ್ರತಿಕ್ರಿಯೆ ಸಿದ್ದರಾಮಯ್ಯ ಹೇಳ್ತಾರೆ, ವರ್ಲ್ಡ್ ಈಸ್ ನೋ ಗುಡ್ ಇಫ್ ಇಟ್ ಇಸ್ ನಾಟ್ ಕ್ರಿಯೇಟಿಂಗ್ ಎ ಬೆಟರ್ ವರ್ಲ್ಡ್. ಅದ್ರ ಅರ್ಥ ಏನು? ಸೊ ಸಿದ್ದರಾಮಯ್ಯ ಕಾಂಗ್ರೆಸ್ ಹೈಕಮಾಂಡ್ ಆತರ ಮಾತು ಕೊಟ್ಟಿದ್ರೆ ಆ ಮಾತಿನಿಂದ ಒಂದು ಒಳ್ಳೆ ಸಮಾಜ ನಿರ್ಮಾಣ ಆಗೋದಿಲ್ವಾ? ಹಾಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ತಲೆ ಇಲ್ವಾ? ಈ ತರದ ದಿಸ್ ಇಸ್ ಅನ್ ಎಕ್ಸ್ಟ್ರೀಮ್ ಕೈಂಡ್ ಆಫ್ ಸಮುದಾಯ ಬಿಡಿ. ನನಗೆಲ್ಲ ಒಂದು ಕಡೆ ಸಿದ್ದರಾಮಯ್ಯ ಕೂಡ ಜಿದ್ದಿಗೆ ಬಿದ್ದಿದ್ದಾರೆ ಅಂತ ಅನಿಸ್ತದೆ. ಸಿದ್ದರಾಮಯ್ಯ ಕೂಡ ತಮ್ಮ ಹಿರಿತನಕ್ಕೆ ಅಥವಾ ತಮ್ಮ ಒಂದು ಇಷ್ಟು ವರ್ಷದ ರಾಜಕೀಯ ಅನುಭವಕ್ಕೆ ಅನುಗುಣವಾಗಿ ನಡೀತಾ ಇಲ್ಲ. ಅವರು ಕೂಡ ಎಲ್ಲ ಹೊಟ್ಟಕ್ಕೆ ಬಿದ್ದಿದ್ದಾರೆ. ಇಲ್ಲದೆ ಆತರ ಟ್ವೀಟ್ ಮಾಡೋದಿಲ್ಲ, ಆತರದ ಹೇಳಿಕೆ ಕೊಡೋದಿಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ.